ಕೇಳಿದ್ರ ಅಮೋಘ ಸಿದ್ಧಗಂಧರು ಭಂಡಾರದ ಒಡೆಯ ಅಮೋಘ ಸಿದ್ಧಗಂಧರು ಭಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಹುಲಜಂತಿ ಮಾಳಿಂಗರಾಯ ಡೊಳ್ಳಿನ ಹಾಡ್ಕಿ ಒಳಗ ಶಿರಡೋಣ ಮಾಸ್ತರ್ ತಂದ್ರು ಮಾತಾಡದ ವಿಷಯ ಬಡವರ ಕಷ್ಟ ಕಂಡು ಫ್ರೀ ಅಕ್ಕಿ ಮಾಡಿದ್ರು ಹಾಲು ಮತ್ತದ ಹುಲಿ ಸಿದ್ದರಾಮಯ್ಯ ಇವರು ಬಸ್ ಫ್ರೀ ಮಾಡ್ಯಾರ ಮಾಡ್ದವ ನಮ್ಮ ಅಪ್ಪ ಅದನ ನಮ್ಗ ತಂದಿ ಪಾಲದ ನಿಮ್ಗ ತಾಯಿ ಪಾಲದ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಅವರು. ಇದೇ ಮಾತು ಯಾಕೆ ಹೇಳಿದ್ರಿಪ್ಪ ಅವರು? ಇದೇ ಮಾತು ಯಾಕೆ ಹೇಳಿದ್ರು ಅಂತ ಕೇಳಿದ್ರ ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರುದಿಲ್ಲ ಅಂತ ಹೇಳ್ಯಾರ ಅವರು. ಹೇಳ್ಯಾರ ಹೋದ ಸಂದಿನೊಳಗ ಒಂದು ಮಾತು ಹೇಳಿದ್ದೆ ನಾನು. ಏನ್ರಿ ಮಾತ? ಟೈಮದ ಅಭಾವರೇ ಬಾಳ ಆಗ್ಯದ. ಕಮಿಟಿ ಅವರು ಒಂದು ನಿರ್ಣಯ ಹಾಕ್ಯಾರ. ಅವರು ಹಾಕ್ಯಾರ. ಏನ್ ಹಾಕ್ಯಾರ ಅಂತ ಕೇಳಿದ್ರ ಏನಾದ್ರೂ ಚರ್ಚೆ ನೀವು ನಡೆಸಿದ್ರಂದ್ರ ಜನಕ್ಕೆ ಮನರಂಜನೆ ಆಗ್ತದ, ಜನ ಕೂಡ್ತದ, ಮುತ್ತಿನ ಜಾತ್ರೆ ಚಂದ ಆಗ್ತದ, ಡೊಳ್ಳಿನ ಹಾಡಿಕೆನು ಚಂದ ಆಗ್ತಾವ ಅಂತೇಳಿ ಅವ್ರು ಹೇಳಾರಲ್ರಿ. ಹೇಳಿದ ಕೂಡಲೇನೆ ನಾನು ಒಂದು ವಿಷಯ ಇಟ್ಟಿದ್ದು. ನಾನು ಇಟ್ಟೇವಲ್ರಿ. ಏನ್ ವಿಷಯ ಅಂತ ಕೇಳಿದ್ರ ಏನ್ರಿಪ್ಪ ವಿಷಯ? ಜಗತ್ತಿನೊಳಗ ಶಿವ ಹೆಚ್ಚಿನವದನೋ ಏನೋ ಶಕ್ತಿ ಹೆಚ್ಚಿನ ಕೆದಳು ಅಂದ ಕೂಡಲೇನೆ ಅವ್ರಿಗೆ ಕೊಟ್ಟು ಮತ್ತು ಹೊಳ್ಳಿ ನಮಗಿಟ್ಟ ಸಂದ್ ಸಿಗಬೇಕಾದ್ರೆ ಟೈಮ್ ಬಾಳ ಆಗ್ತದ. ನಾವೇ ಹಿಡ್ಕೊಂಡು ಕೊಡುವತ್ತೇಳಿ ದೈವದವ್ರಿಗೆ ಹೇಳಿದ ಕಾಲಕ್ಕ ನಮಗ ಶಿವನ ಪಾಲು ನಮಗಿರ್ಲಿ. ಇದು ತಗೋರಿ, ಇದು ಬಾಗ್ಲಕತ್ತದ ಯಾಕೆ ಹಾಡಕ್ ಬಿರ್ಸಲೇನೆ ಬರ್ತದ. ಸುಮ್ಕೊಂಡ್ರಿ ನೀವು ಬಿರ್ಸಲೇ ಬರ್ಲಿ ಅಂತೇಳಿ ನೀವು ಒಂದಕ್ಕೆ ಪುಸ್ತಕನೇ ನೀವು ಕಡೆಗೆ ಆಗ್ಬೇಡ್ರಿ. ಮತ್ತ ನಿಮ್ಮ ಸುಮ್ ಕುಂದ್ರ ಕರ್ತೇವೆ ನಾವು ಅವ್ರಿಗೆ ಮಣ ಕೂಡ ನಮ್ಮ ಕರ್ತೇವೆ ನನ್ನ ಪಾಲು ನಾನು ಹಿಡ್ಕೊಂಡು ಅವ್ರಿಗೆ ಕೊಟ್ಟು ಕೊಳ್ಳೇನೆ. ಅವ್ರು ಹತ್ತಾರವ್ರು ಏನತ್ತಾರ್ರಿಪ್ಪ? ಡೊಳ್ಳಿನ ಹಾಡಿಕೆ ಪುಣ್ಲಿಕ್ ಮಾಸ್ತರ್ ಅವ್ರ ನೀವು ಅನ್ಕೊಂಡಂಗಿಲ್ಲ. ಮೊದಲ ವಿಷಯ ಇಡಬೇಕು. ಅದಕ್ಕೆ ನಾವು ಹಗರ್ ಇದ್ದಿದ್ದು ಹಿಡ್ಕೊಂಡು ಆಮೇಲೆ ನಿಮಗೆ ವಾಜ್ಯದಿದ್ದು ಬಿಡ್ತೇವಿ. ಇದೇ ಡೊಳ್ಳಿನ ಹಾಡಿಕೆ ಅಂತೇಳಿ ಅವ್ರು ಅಂದ್ರವ್ರು. ಹೌದು, ನೀವು ವಾಜ್ಯದಿದ್ದು ಕೊಟ್ರ ಅಟ್ಟೆ, ಹಗರ್ ಇದ್ದಿದ್ದು ಕೊಟ್ರ ಅಟ್ಟೆ. ನಾವು ವಾಜ್ಯ ಆಗವ್ರಿ, ನಾವು ಹೊತ್ಕೊಂಡು ತಿರ್ಗಾಡವ್ರೆ. ನೀವು ಅನ ಮಾತು ಹೆಂಗ ಆಗ್ತದ ಗೊತ್ತದನು? ಹೆಂಗ್ರಿ? 3 ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರತ್ತ. ಅವ್ರು ಏನಂತ? ನೌಕರಿದಾರ ಹೆಂಡ್ರಿದ್ರು. ಇಬ್ಬರು ಕೂಡಿ ಒಬ್ಬಕ್ಕೆ ಕೇಳಿದ್ರತ್ತ. ಅವ್ರು ಏನಂತ್ರಿ? ಈಕಿನ ಗಂಡ ಕಂಡಕ್ಟರ್ ಅದನ, ಈಕಿನ ಜೀವನ ಭಾರಿ ಅದ ಅಂದ್ರತ್ತ. ಅವ್ರು ಹೌದು, ಭಾರಿ ಅದ ಅಂದ್ರತ್ತ. ಎಲ್ಲ ಕೆಲಸ ಮುಗಿದಿದ್ದು ಮನ್ಯಾನು. ಕೆಲಸ ಮುಗಿದ ಕೂಡಲೇ ಹೆಣ್ಮಕ್ಳು ಬಾಳ ಚಂದ ಮಾತು ಹೇಳ್ತಾರ, ಕೇಳ್ಬೇಕು ನೀವು. ಯಾಮತ್ರಿ? 3 ಮಂದಿ ಮಾತಾಡಕತ್ತಿದ್ರು. ಅವ್ರು ಈಕಿನ ಗಂಡ ಕಂಡಕ್ಟರ್ ಅದನ, ಈಕಿನ ಜೀವನ ಭಾರಿ ಅದ ಅಂದ ಕೂಡಲೇ ಅವಾಗ ಕಂಡಕ್ಟರ್ನ ಹೆಣ್ತಿ ಏನ್ ಹೇಳ್ಬೇಕು? ಏನ್ ಹೇಳಿದ್ರಿ? ಹೋಗ ಅಂದಳಕ್ಕಿ. ಹೋಗ ಪಿಸ್ ಅಂದಳಕ್ಕಿ. ಯಾಕ ಹೇಳ್ತಿ? ನೀ ಯಾಕ ಹಂಗಲ್ಲಕತ್ತಿದ್? ನಿನ್ನ ಗಂಡ ಕಂಡಕ್ಟರ್ ಅದಾನ, ನಿನ್ನ ಜೀವನ ಭಾರಿ ಇರ್ಬೇಕಾಗಿತ್ತು, ನೀ ಯಾಕೆ ಹಿಂಗ ಹೋಗ ಅಲ್ಲಕತ್ತಿದೆ ಅಂದ ಕೂಡಲೇ ಅವಾಗ ಕಂಡಕ್ಟರ್ನ ಹೆಣ್ತಿ ಹೇಳ್ತಾಳ, ಏನತ್ರಿ? ನಾ ಯಾಕೆ ಹಿಂಗ ಅಲ್ಲಕತ್ತೀನಿ ಅಂತ ಕೇಳಿದ್ರ, ನನ್ನ ಗಂಡ ಡ್ಯೂಟಿ ಮುಗಿಸಿ ಮನಿಗೆ ಬತ್ತಂದ್ರ, ನೌಕರಿ ಮುಗಿಸಿ ಮನಿಗೆ ಬತ್ತಂದ್ರ ನಾನು ಪಕ್ಕದ ಮನೆ ನನ್ನ ಗೆಳತಿ ಮನ್ಯಾಗ ಕೂತಿದಂದ್ರ ಒಳಗ ಬಾ ಬಾಕಲು ಮುಸ್ತೀನಿ, ಒಳಗ ಬಾ ಬಾಕಲು ಮುಸ್ತೀನಿ. ರಾತ್ರಿ 12-1 ಆಯ್ತಂದ್ರ ನಿದ್ದೆ ಗಣದಾಗ ಚಿಲ್ಲರ್ ಕೊಡು ಟಿಕೆಟ್ ತಗೋ, ಚಿಲ್ಲರ್ ಕೊಡು ಟಿಕೆಟ್ ತಗೋ. ಇದು ನೋಡಕ್ಕಿಲ್ಲ ಕಂಡಕ್ಟರ್ ಬಹುತೇಕ ರಾತ್ರಿ ಬಹುತ ನಿದ್ದೆ ಮಾಡಿ ಬಿಡ್ಲಕ್ಕಿಲ್ರಿ. ಹೆಣ್ತಿಗೆ ನಿದ್ದೆ ಮಾಡಿ ಹೆಣ್ತಿಗೆ ನಿದ್ದಿನೇ ಮಾಡ್ಬಿಡ್ತಿದಿಲ್ಲ ತಾವ. ಯಾಕೆ ಚಂತನಾದ ಕೆಲಸ ಅದೇ ಇತ್ತು. ಚಿಲ್ಲರ್ ಕೊಡು ಟಿಕೆಟ್ ತಗೋ, ಚಿಲ್ಲರ್ ಕೊಡು ಟಿಕೆಟ್ ತಗೋ ಅಂತೇಳಿ ನಿದ್ದಿಗಣ್ಣಾಗನು ಹಿಂಗೆ ಎತ್ತಿದತ್ತಾವ ಬೆಳಗಾನ. ಹೌದು, ಅದ್ರ ಸಲುವಾಗಿ ನನ್ನ ಜೀವನ ಬರೋಬರಿ ಇಲ್ಲ ಅಂದ್ರ ಕಂಡಕ್ಟರ್ ಹೆಣತಿ. ಕಂಡಕ್ಟರ್ ಹೆಣತಿ ಅಂದು ಅಕ್ಕಿ ಮತ್ತೊಬ್ಬಕ್ಕೆ ಕೂಡಿ ನಡಬರ್ಕಿನಕ್ಕಿ ಕೇಳಿದ್ರತ್ತ. ಈಕಿ ಯಾರು ಹೆಣ್ತಿ? ಅಕ್ಕಿ ಕನ್ನಡ ಶಾಲೆ ಮಾಸ್ತರ್ನ ಹೆಣ್ತಿದ್ಳತ್ತ. ಕನ್ನಡ ಶಾಲೆ ಮಾಸ್ತರ್ನ ಹೆಣ್ತಿಗೆ ಇಬ್ರು ಕೂಡಿ ಕೇಳ್ತಾರ. ಈಕಿನ ಗಂಡ ಕನ್ನಡ ಶಾಲೆ ಮಾಸ್ತರ್ ಅದನ,
70,000 ರೂಪಾಯಿ ಪಗಾರ ಬರ್ತದ. ಹೌದು ಅನುಭವದ ಮಾತು ಹೇಳ್ತಾನ. ಇಕ್ಕಿನ ಜೀವನ ಬಾರಿ ಅದ ಅಂದ ಕೂಳಿ ನಾವು ಕನ್ನಡ ಶಾಲೆ ಮಾಸ್ತರ್ ಹೆಂಡತಿ ಏನ್ ಹೇಳ್ಬೇಕು? ಏನ್ ಹೇಳಿದ್ರಿ? ಅಕ್ಕಿನ ಹೋಗಾನಿ ಅಂದಳತ್ತ. ಅಯ್ಯ ಹೋಗ ನಾನ್ ತಗೊಂಡ್ ಸುಡ್ತಿ ಏನಂದ್ರಬೇಕಿ ನಂದು ಬರೋಬರಿ ಇಲ್ಲ ಅಂದ್ರತ್ತ. ಇಬ್ರು ಕೂಡ ಅವ್ರು ಏನಂತ? ಗೆಳತಿ ನಿನ್ನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದ, ನಾ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು, ನೀ ಯಾಕೆ ಹಿಂಗ ಅಲ್ಲಕತ್ತಿದೆ ಅಂದ ಕೂಡಲೇನೆ ಅವಾಗ ಕನ್ನಡ ಶಾಲಿ ಮಾಸ್ತರ್ನ ಹೆಂಡತಿ ಹೇಳ್ತಾಳ. ಏನಂತ್ರಿ? ನಾ ಯಾಕೆ ಹಿಂಗ ಅಲ್ಲಕತ್ತಿನ ಅಂತ ಕೇಳಿದ್ರ, ನನ್ನ ಗಂಡ ಶಾಲ್ಯಾಗ ಹುಡುಗರು ತಪ್ಪು ಮಾಡ್ದು ಅಂದ್ರ ಬ್ರೇಂಚ್ ಮ್ಯಾಗ ಎದ್ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ. ಎಲ್ಲಿ? ಬ್ರೇಂಚ್ ಮ್ಯಾಗ ಎದ್ ನಿಂದ್ರಿಸಿ ಬ್ರೇಂಚ್ ಮ್ಯಾಗ ಎದ್ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ. ಮನ್ಯಾಗ ನಾ ಒಣಗಿಗೆ ಉಪ್ಪು ಕಡಿಮೆ ಹಾಕಿ ತಪ್ಪು ಮಾಡ್ದಂದ್ರ ನನಗೆ ಕಿಚ್ಚನ ಕಟ್ಟಿ ಮ್ಯಾಗ ಎದ್ ನಿಂದ್ರಿಸಿ ಶಿಕ್ಷೆ ಕೊಡ್ಲಕತ್ತಾನ ಅಂದ್ರ ಅಕ್ಕಿ. ನಂದು ಬರೋಬರಿ ಇಲ್ಲದಳಕಿ. ನಮ್ದು ಬರೋಬರಿ ಇಲ್ಲ ಅಂದ್ರ ಕಂಡಕ್ಟರ್ ಹೆಂಡತಿ ಕನ್ನಡ ಶಾಲಿ ಮಾಸ್ತರ್ನ ಹೆಂಡತಿ ಕೂಡಿ ಮೂರನೇದಕ್ಕೆ ಕೇಳಿದ್ರತ್ತ. ಆಕಿ ಮೂರನೇದಕ್ಕೆ MLA ಹೆಂಡತಿ ಇದ್ರತ್ತ. ದೊಡ್ಡ ಪಾರ್ಟಿನೇ ಇತ್ತು. ಇಬ್ರು ಕೂಡ ಎತ್ತಾರ ಅವ್ರು. ಏನಂತ? ಇಕ್ಕಿನ ಗಂಡ ತಾಲೂಕದ MLA ಅದನ, ಇಕ್ಕಿನ ಜೀವನ ಬಾರಿ ಅದ ಅಂದ್ರತ್ತ ಅವ್ರು. ಅದಕ್ಕೆ MLA ಹೆಂಡತಿ ಏನ್ ಹೇಳ್ಬೇಕು? ಯಾನ್ ಹೇಳ್ರಿ? ಅಕ್ಕಿನೂ ಹೋಗಾನೆ ಅಂದಳತ್ತ. ಹೋಗ ನಂದೇ ಹದಗಟ್ಟ ಹೆದರಾಗ ನೀವಂತಂದ್ರೆ ಬೊಮ್ಮಣ್ಯಾರ ಅಂದ್ರಬೇಕಿ. ನಂದು ಬರೋಬರಿ ಇಲ್ಲ ಅಂದ್ರತ್ತ. ಯಾಕ ಗೆಳತಿ ನಿನ್ನ ಗಂಡ ತಾಲೂಕದ MLA ಅದನ, ತಾಲೂಕದ ಪಾರ್ಟಿ ಫಂಡಲ್ಲಿ ನಿನ್ನ ಗಂಡನ ಕೈಯಾಗಿ ಬರ್ತದ, ಇಡೀ ತಾಲೂಕಿ ನಿನ್ನ ಗಂಡ ಹೇಳ್ದಂಗ ಕೇಳ್ತದ. ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ಗೆಳತಿ, ನೀ ಯಾಕ ಹಿಂಗಲ್ಲಕತ್ತಿದೆ ಅಂದ ಕೂಡಿ ಅವಾಗ MLA ಹೆಂಡತಿ ಹೇಳ್ತಾಳ. ಏನಂತ? ನಾ ಯಾಕ ಹಿಂಗಲ್ಲಕತ್ತಿನ ಅಂತ ಕೇಳಿದ್ರ, ಒಂದು ಸಂತೋಷದ ಸುದ್ದಿ ಆಕಿನ ಗಂಡನ ಬಲಿಯಾಗ ಕೇಳಕ್ ಹೋಗಿದ್ರತ್ತ MLA ಹೆಂಡತಿ. ಹೌದು, ಮೀಟಿಂಗ್ ಕೂತಿದವ. ಮೀಟಿಂಗ್ ಮುಗಿಸ್ಕೊಂಡು ಮನಿಗೆ ಬಂದಿದ್ದವ. ಆ ಸಂತೋಷದ ಸುದ್ದಿ ಏನಿತ್ತು ಅಂತ ಕೇಳಿದ್ರ, ಅಕ್ಕಿ 3 ತಿಂಗಳು ಹೊಟ್ಲಿದ್ದಳು. MLA ಹೆಂಡತಿ ಗಂಡನ ಬಲಿಯಕ್ ಹೋಗಿ ಹೇಳ್ತಾಳ. ಏನಂತ? ರೀ ನಾ 3 ತಿಂಗಳು ಹೊಟ್ಲಿ ಅದೀನಿ, ನೀವು ಅಪ್ಪ ಅಲಕತ್ತೀರಿ, ನಾ ಅವು ಅಲಕತ್ತೀನಿ ಅಂದ್ರತ್ತ MLA ಹೆಂಡತಿ. ರೀ ನಾ 3 ತಿಂಗಳು ಹೊಟ್ಲಿ ಅದೀನಿ, ನೀವು ಅಪ್ಪ ಅಲಕತ್ತೀರಿ, ನಾ ಅವು ಅಲಕತ್ನಿ ಅಂದ ಕೂಡಲಿನ ಇದಕ್ಕೆ MLA ಏನ್ ಹೇಳ್ಬೇಕು? ಯಾನ್ ಹೇಳ್ರಿ? ಇದಕ್ಕೆ ನಾ ಕಾರಣ ಅಲ್ಲ, ವಿರೋಧ ಪಕ್ಷದವ್ರ ಕಾರಣ ಅಂದತ್ತ. ಹಂಗ ಆಗಬಾರದು. ಮತ್ತೆ ಯಾವಾಗ ಬಿಡ್ತೀವಿ ನೋಡು, ಅದು ಭಕ್ತಿದಿಂದ ಬೆಳೆಸೋದ ಕಲೀರ ಅಷ್ಟೇ. ಅದ್ಯಾಕ ಹಂಗ ಮಾಡಿದ್ರಿ, ಇದ್ಯಾಕ ಹಿಂಗ ಮಾಡಿದ್ರಿ, ಹಂಗ್ಯಾಕ ಹಿಂಗ್ಯಾಕ ಇದು ನಾವೆಲ್ಲ ಬಿಡ್ತೀವಿ ಕರೆ. ಇವ್ರು ಕಮಿಟಿ ಅವ್ರು ಹಿಡ್ಕೊಂಡು ಬಿಡ್ರಿ ಬಿಟ್ಟೆ ಕರೆ. ನಾವ್ ಬಿಡ್ತೀವಿ ಕರೆ, ಕಮಿಟಿ ಅವ್ರು ಬಿಡ್ಬೇಕಲ್ಲ. ಅವ್ರು ಹೇಳ್ದ ನಾವು ಕುಣಿಬೇಕಿಲ್ಲಿ. ಕುಣಿಬೇಕಾಗ್ಯದ, ಕೆತ್ತಂದ್ರೆ ಕೆತ್ತಬೇಕಾಗ್ಯದ, ಮೆತ್ತಂದ್ರೆ ಮೆತ್ತಬೇಕಾಗ್ಯದ. ಇರ್ಲಿ ಇರ್ಲಿ. ನಾಯಿ ಕುನಿ ತಿಂದಂಗ ಆಗ್ಬಾರ್ದು ನಾ ಹೇಳಿ ನಾನು. ಅವ್ರು ಹೇಳಿದ್ರ, ಅವರು ಯಾರು ನಿಷೇಧಾಗ ನಾಯಿ ಕುನಿ ತಿಂದಾರ ನೋಡು ಅವ್ರಿಗೆ ಗೊತ್ತಾಗ್ತದ ಅಂತ ಹೇಳಿದ್ರ ಅವ್ರು. ನಿಮ್ಗೆ ಹೆಂಗ್ ಗೊತ್ತಾಗ್ತದ? ಹೆಂಗ್ರಿ? ಯಾವ ಸಮಯದೊಳಗ ಏನ್ ಕೇಳ್ಬೇಕನ್ನೋದು ನಿಮ್ಗೆ ಗೊತ್ತಾಗಲ್ಲ, ನೀವ್ ಹೆಂಗ್ ಹೆಚ್ಚಿಗೆ ಆಗ್ತಿರತ್ತೀನಿ ನಾನು. ಆ MLA ಮೀಟಿಂಗ್ ಮುಗಿಸ್ಕೊಂಡು ಮನಿಗೆ ಬಂದಾನ, ಅದೇ ಟೆನ್ಷನ್ದಾಗ ಅವಾಗ ಕೂತಾನ. ಹೋಗಿ ನೀವು ಸಂತೋಷ ಸುದ್ದಿ ಹೇಳ್ತೀರಂದ್ರ ಅವ ಹೆಂಗ್ ಕೇಳ್ತಾನ? ಅದು ನೀವ್ ಮತ್ತ ಮಾಡ್ಯಾನ 2 ರೂಪಾಯಿ ಫ್ರೀ ಮಾಡ್ಯಾನ, ಬಸ್ ಫ್ರೀ ಮಾಡ್ಯಾನ, ಮತ್ತೇನ್ ಮಾಡ್ಯಾನ ಮಾಡ್ದವ ಯಾರು? ನಮ್ಮ ಅಪ್ಪನೇ. ಏನಂತ ಕೇಳಿದ್ರ, ಅಮೋಘ ಸಿದ್ಧಗಂಧರು ಭಂಡಾರದ ಒಡೆಯ, ಅಮೋಘ ಸಿದ್ಧಗಂಧರು ಭಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಹುಲಜಂತಿ ಮಾಳಿಂಗರಾಯ ಡೊಳ್ಳಿನ ಹಾಡ್ಕಿ ಒಳಗ ಶಿರಡೋಣ ಮಾಸ್ತರ್ ತಂದ್ರು ಮಾತಾಡದ ವಿಷಯ. ಬಡವರ ಕಷ್ಟ ಕಂಡು ಫ್ರೀ ಅಕ್ಕಿ ಮಾಡಿದ್ರು ಹಾಲು ಮತದ ಹುಲಿ ಸಿದ್ದರಾಮಯ್ಯ. ಇವ್ರು ಬಸ್ ಫ್ರೀ ಮಾಡ್ಯಾನ. ಮಾಡ್ದವ ನಮ್ಮ ಅಪ್ಪ ಅದನ, ನಮ್ಗ ತಂದಿ ಪಾಲದ, ನಿಮ್ಗ ತಾಯಿ ಪಾಲದ. ತಾಯಿ ಪಾಲ ನೀವು ಬಾಳ ಚಂದ ಬೆಳೆಸಿದ್ರಿ. ನೀವು ಏನ್ ಬೆಳೆಸಿದ್ರ ಅಂತ ಕೇಳಿದ್ರ, ಬೀರು ನಮ್ ಪಾಯ ಏನು ಅಂತ ಕೇಳಿದ್ರ, ಭೂಮಿ ಹೆಣ್ಣದ, ಹೌದು ಅನ್ನ ಹೆಣ್ಣದ, ನೀರ ಹೆಣ್ಣದ, ಹೌದು ಇದು ತಳಪಾಯ ಎತ್ತಿದ್ದು. ಯಾಕಂದ್ರೆ ಗೊತ್ತು ತಳಪಾಯ? ತಳಪಾಯ ಅಲ್ಲದು, ನಿಮ್ ತೆಲಿಪಾಯ ಅದ ಇದು. ಹೌದು ತಳಪಾಯ ಅದ ಇದು. ಹೇಳ್ತಾರ ಮಹಾತ್ಮರು, ಏನಂತ? ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ದಾನ ದಾನ
ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವಂತ ಗಾಳಿಯು ನಿಮ್ಮ ದಾನ ಹಾ. ನಿಮ್ಮ ದಾನವನ್ನುಂಡು ಬಗಳುವ ಕುನ್ನಿಗಳನ್ನ ಏನಂಬೇಕಣ್ಣ ರಾಮನಾಥ ಅಂತೇಳಿ ಜೇಡರ ದಾಸಿಮಯ್ಯನವ್ರು ಹೇಳ್ಯಾರ. ಹೇಳ್ಯಾರಲ್ರಿಪ್ಪ. ಇಳೆ ಅಂದ್ರೆ ಏನು? ಭೂಮಿ. ಭೂಮಿ. ಭೂಮಿ ನಮ್ಮಪ್ಪ ಕೊಟ್ಟಿರ್ತಕ್ಕಂಥ ದಾನ ಅದ. ಹೌದು. ಏನು? ಭೂಮಿ ನಮ್ಮ ಅಪ್ಪ ಕೊಟ್ಟಿರ್ತಕ್ಕಂಥ ದಾನ ಅದ. ನಮ್ಮಪ್ಪ ಕೊಟ್ಟಿದ್ದು ದಾನ ಐತಿ. ಹೌದು. ಭೂಮಿಗೆ ತಯಾರು ಮಾಡದವ ನಮ್ಮ ಅಪ್ಪ ದಾನ. ಅದಾನ. ಬೆಳೆಗೆ ತಯಾರು ಮಾಡವ ನಮ್ಮ ಅಪ್ಪ ದಾನ. ಹೌದು. ಏ ಎಲ್ಲಾನು ಹಾ. ಒಂದು ಹುಲ್ಲು ಕಡ್ಡಿ ಸಹಿತ ಅಳಗಿಡಬೇಕಾದ್ರೆ ನಮ್ಮ ಅಪ್ಪ ಕಾರಣ ಅದಾನ. ಹೌದು. ನಮ್ಮ ಅಪ್ಪನ ಪರ್ಮಿಷನ್ ತಗೊಂಡೇ ಒಂದು ಹುಲ್ಲು ಕಡ್ಡಿ ಅಳಗಾಡ್ತದ. ಹಾ. ಕಲ್ಲಿನೊಳಗಿರ್ತಕ್ಕಂತ ಕಪ್ಪಿಗೆ ಸಹಿತ ಆಹಾರ ನೀಡವ ನಮ್ಮ ಅಪ್ಪ ಅದಾನ ಅಂದ್ರೆ ಭಗವಂತ ಅದಾನ. ಹೌದು. ಅದಾನ. ನಿಮ್ಮವನ ಪಾಲ್ ಏನೂ ಇಲ್ಲ. ಏನೂ ಇಲ್ಲ. ಮಾವಿನಕಾಯಿ ಒಳಗ ಸಿಹಿ ತುಂಬದವ ಪರಮಾತ್ಮ ಅದಾನ. ಅದಾನ. ಹುಣಚಿನಕಾಯಿ ಒಳಗ ಹುಳಿ ತುಂಬದವ ಪರಮಾತ್ಮ ಅದಾನ. ಹೌದು. ಹೌದು. ನಿಮ್ದೇನು ಇಲ್ಲ. ಇಲ್ಲ. ಬಂಕಿ ಹತ್ತದಾಗ ಹುಣಚಿನಕಾಯಿ ತಿನ್ನೋದು ಅಷ್ಟೇ ಗೊತ್ತದ. ಆ ಹುಂಚಿನಕಾಯಿ ತಂದು ಕೊಡೋರು ನಮ್ಮ ಅಪ್ಪನೇ. ತಂದು ಕೊಡೋ ನಾವ್ ಅಪ್ಪನೇ. ಹಾ. ಕೂತು ತಿನ್ನೋದ ಕರ್ತವ್ಯ ನಿಮ್ದು ಅಷ್ಟೇ. ಅಷ್ಟೇ. ನೀವು ಹೆಚ್ಚಿಗೆ ಆಗ್ಲಿಕ್ ಬರೋದಿಲ್ಲ. ಹೌದು. ಜಂಗಮ ರೂಪ